ಮಂಜಿನಿಂದ ಕೂಡಿದ ಕಣಿವೆಯಲ್ಲಿ ಫ್ಲಿಕ್ ಎಂಬ ಕುತೂಹಲಕಾರಿ ಪುಟ್ಟ ಡ್ರ್ಯಾಗನ್ ಬಿದ್ದ ಮರದ ದಿಮ್ಮಿಯ ಕೆಳಗೆ ರೆಕ್ಸ್ ಎಂಬ ಹೆಸರಿನ ಮರಿ ಡೈನೋಸರ್ ಸಿಕ್ಕಿಹಾಕಿಕೊಂಡಿರುವುದನ್ನು ಕಂಡುಕೊಂಡಿತು. ಆ ಪುಟ್ಟ ರೆಕ್ಸ್ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಪಿಸುಗುಟ್ಟಿತು. ಫ್ಲಿಕ್ ಹಿಂಜರಿದರೂ ಡ್ರ್ಯಾಗನ್ಗಳು ಮತ್ತು ಡೈನೋಸಾರ್ಗಳು ನಿಖರವಾಗಿ ಸ್ನೇಹಿತರಾಗಿರಲಿಲ್ಲ. ಆದರೆ ಅವನ ಹೃದಯ ಬೇರೆಯದೇ ಹೇಳಿತು. ಫ್ಲಿಕ್ ತನ್ನ ರೆಕ್ಕೆಗಳನ್ನು ಬಲವಾಗಿ ಬಡಿಯುತ್ತಾ ಮರದ ದಿಮ್ಮಿಯನ್ನು ಎತ್ತಿದನು. ಮರಿ ಡೈನೋಸಾರ್ ರೆಕ್ಸ್ ಅಗಲವಾದ ಕೃತಜ್ಞತೆಯ ಕಣ್ಣುಗಳಿಂದ ಅವನತ್ತ ಕಣ್ಣು ಮಿಟುಕಿಸಿತು. ಓಡುವ ಬದಲು ಅದು ತನ್ನ ಪುಟ್ಟ ಬಾಲವನ್ನು ಅಲ್ಲಾಡಿಸಿತು. ಆ ದಿನದಿಂದ ಅವರು ಬೇರ್ಪಡಿಸಲಾಗದವರಾದರು. ಫ್ಲಿಕ್ ರೆಕ್ಸ್ಗೆ ಹೇಗೆ ಹಾರಬೇಕೆಂದು ಕಲಿಸಿದನು. ಕನಿಷ್ಠ ಎತ್ತರಕ್ಕೆ ಜಿಗಿಯಬೇಕು. ಪ್ರತಿಯಾಗಿ ರೆಕ್ಸ್ ಫ್ಲಿಕ್ಗೆ ನಿಜವಾದ ಪ್ರಾಣಿಯಂತೆ ಹೇಗೆ ಘರ್ಜಿಸಬೇಕೆಂದು ತೋರಿಸಿದನು. ಒಂದು ದಿನ ಒಂದು ದೈತ್ಯ ಪರಭಕ್ಷಕ ಹತ್ತಿರ ಬಂದಿತು. ಫ್ಲಿಕ್ ಬೆಂಕಿಯನ್ನು ಉಸಿರಾಡಿದನು ಮತ್ತು ರೆಕ್ಸ್ ತನ್ನ ಅತ್ಯಂತ ಜೋರಾಗಿ ಘರ್ಜಿಸಿದನು. ಮೃಗವು ಓಡಿಹೋಯಿತು. ಒಟ್ಟಿಗೆ ಅವರು ತಡೆಯಲಾಗಲಿಲ್ಲ.